ಗೊತ್ತಾ, ಎಂಥ ದೊಡ್ಡ ಸತ್ಯವಂತ ವ್ಯಕ್ತಿ ಆದರೂ ಕೂಡ ಹೇಗಿದ್ದೆ ಅನ್ನೋ ಪ್ರಶ್ನೆಗೆ ಚೆನ್ನಾಗಿದ್ದೀನಿ ಅನ್ನೋ ಸುಳ್ಳನ್ನೇ ಹೇಳ್ತಾನೆ. ಅಂದರೆ ಇಲ್ಲಿ ಕೆಲವೊಂದು ಬಟ್ಟೆಗೆ ಕಲ್ಲಿದೆ. ಅಂದರೆ ಒಂದೊಂದು ಜೊತೆ ಇರೋದು ನಮ್ಮ ಚಿರಾಗ್. ಕ್ಲಿಯಾರಿಟಿಯಾಗಿ ಸಿಗ್ಲಿಕ್ಕಿಲ್ಲ ನಿಮಗೆ, ಆದರೂ ಕೂಡ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಲೈಕ್ ಮಾಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದದ್ದು ಕೋಟೆಬಾಗಿಲು ಇಲ್ಲಿನ ಒಂದು ಹಳೆಯ ಮನೆ, ಅಂದರೆ ನಮ್ಮದೇ ಮನೆ. ಇಲ್ಲಿ ಹಳೆಯ ಮನೆಯಲ್ಲಿ ಒಂದು ಹಳೆಯ ವಸ್ತುಗಳಿದೆ. ಆ ಹಳೆಯ ವಸ್ತುಗಳು ಏನಿದೆ ಅಂತ ನೋಡ್ಕೊಂಡು ಬರುವ. ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಚಿರಾಗ್. ಇವರು ಇವತ್ತು ನಮ್ಮ ಇಲ್ಲಿನ ಬಗ್ಗೆ ಏನೆಲ್ಲ ಇದೆ ಅಂತ ನಮಗೆ ತಿಳಿಸ್ತಾರೆ. ನೋಡುವ ಈ ಮನೆಯಲ್ಲಿ ಏನೇನಿದೆ ಹಳೆಯ ವಸ್ತುಗಳು ಅಂತ ನೋಡ್ಕೊಂಡು ಬರುವ. ಲೆಟ್ಸ್ ಗೋ. ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮದು ಹಳೆಯ ಮನೆ. ಈ ಮನೆಯಲ್ಲಿ ಸದ್ಯಕ್ಕೆ ಈಗ ಯಾರೂ ಇಲ್ಲ, ಬಟ್ ಸ್ವಲ್ಪ ಕ್ರಿಟಿಕಲ್ ಕಂಡೀಷನಲ್ಲಿ ಇದೆ ಮನೆ. ಈ ಮನೆಯ ಹೆಸರು ಆಂಜನೇಯ ನಿವಾಸ. ಅಂದರೆ ಇಲ್ಲಿ ಒಂದು ಟೆಂಪಲ್ ಇದೆ ಆಂಜನೇಯಂದು, ಹಾಗೆ ಈ ಮನೆ ಹೆಸರು ಆಂಜನೇಯ ನಿವಾಸ ಇಟ್ಟಿದ್ದಾರೆ. ನೋಡುವ ಈ ಮನೆಯಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರುವ. ಲೆಟ್ಸ್ ಗೋ. ಮೊದಲಿಗೆ ನಮಗೆ ಸಿಕ್ಕಿದ್ದದ್ದು ಈ ವೆಲ್ಕಮ್ ಬೋರ್ಡ್. ನೋಡಿ, ಈ ವೆಲ್ಕಮ್ ಬೋರ್ಡ್ ಹೇಗಿದೆ ಅಂದರೆ ಹಳೇ ಕಾಯಿನ್ ಉಂಟಲ್ಲ, ಆ ಕಾಯಿನಲ್ಲಿ ಮಾಡಿದ್ದು, ಹಳೇ ಇದ್ದಿದ್ದು. ಇವಾಗ ನಾವು ನೋಡ್ತಿರೋದು ಹಳೆ ಕಾಲದ ಗಡಿಯಾರ. ಇದು ಯಾವ ಥರ ಅಂದರೆ ಇದಕ್ಕೆ ಬ್ಯಾಟ್ರಿ ಎಲ್ಲ ಹಾಕ್ಲಿಕ್ಕಿಲ್ಲ. ಇದು ಒಂದು ಕೀ ಉಂಟಲ್ಲ ನೋಡಿ, ಈ ಕೀಯಲ್ಲಿ ಅಲ್ಲಿ ಹಾಕ್ಲಿಕ್ಕಿರುತ್ತೆ. ಆ ಕೀ ಒಂದು ಮಂತ್ ಹಾಕಿದ್ದು ಆ ಕೀಯಿಂದನೇ ತಿರುಗುತ್ತೆ. ಯಾವ ಥರ ಇದೆ ಅಂತ ನೋಡಿ. ಇದು ಸದ್ಯಕ್ಕೆ ಈಗೆಲ್ಲ ಸಿಗ್ಲಿಕ್ಕಿಲ್ಲ, ಓಲ್ಡ್ ಗಡಿಯಾರ. ನೆಕ್ಸ್ಟ್ ನಾವು ಬೇರೆ ಪ್ಲೇಸ್ಗೆ ಹೋಗ್ಬೋದು. ಇದೇನಂತ ಅಂದರೆ ಗೊತ್ತುಂಟು ನನಗೆ ಏನಂತ, ಬಟ್ ನೀವು ಕಮೆಂಟ್ ಮಾಡಿ ಹೇಳಿ ಇದು ಏನು ಅಂತ. ಇದರಲ್ಲಿ ಹಳೆ ಕಾಲದಲ್ಲಿ ಆಟ ಆಡ್ತಾಯಿದ್ರು. ಜಸ್ಟ್ ನಿಮಗೊಂದು ಇದು ಕ್ಲೂ ಕೊಟ್ಟದ್ದು ನೋಡಿ. ಇದು ಈ ಥರ ಇದು ಏನಂತ ನಂಗೆ ಗೊತ್ತಿಲ್ಲ ಸದ್ಯಕ್ಕೆ, ಬಟ್ ಇತ್ತು ಅದನ್ನು ತೋರಿಸ್ತಿದ್ದೀನಿ. ಬಟ್ ಇದೇನಂದರೆ ಅಕ್ಕಿ ಸೇರು ಹೇಳ್ತಾರಲ್ಲ, ಅಕ್ಕಿ ಇದರಲ್ಲಿ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಅದು ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಮನೆ ಒಳಗಡೆ ಏನೇನಿದೆ ಅಂತ ನೋಡಿದ್ರಿ, ಬಟ್ ಮನೆ ಹೊರಗಡೆ ಕೆಲವೊಂದು ವಸ್ತುಗಳಿದೆ. ಅಂದರೆ ಅದರಲ್ಲಿ ಕೆಲವೊಂದು ಮೆಮೊರೀಸ್ ಇದೆ. ಮನೆ ಒಳಗಡೆ ಇರೋ ವಸ್ತಲ್ಲಿ ಕೆಲವೊಂದು ತೋರಿಸ್ಲಿಕ್ಕೆ ಆಯಿತು, ಕೆಲವೊಂದು ತೋರಿಸ್ಲಿಕ್ಕೆ ಆಗಿಲ್ಲ. ಯಾಕಂದರೆ ಹಳೆಯ ವಸ್ತಲ್ಲ, ಹಾಗೆ ಸಪ್ರೇಟಾಗಿ ತೆಗೆದಿಟ್ಟಿದ್ದಾರೆ. ಬಟ್ ಹೊರಗಡೆ ಇರೋ ವಸ್ತುಗಳನ್ನು ಕೆಲವು ತೋರಿಸ್ಬೋದು. ಅಂದರೆ ಹಳೇದಲ್ಲ, ಬಟ್ ನೋಡಿ. ಮೊದಲಿಗೆ ನೀವು ನೋಡ್ತಿರೋದು ಇದೇನಂದರೆ ಟ್ಯಾಂಕಿ. ನಿಮ್ಗೆ ಗೊತ್ತಿರ್ಬೋದು ಟ್ಯಾಂಕಿ ಏನಂತ. ಅಲ್ಲಿ ಒಂದು ಪೈಪ್ ಕಾಣ್ತಿದೆಯಲ್ಲ, ಅಲ್ಲಿಂದ ಇದಕ್ಕೆ ನೀರು ಬರ್ತಿತ್ತು. ಈ ನೀರಲ್ಲಿ ತುಂಬಿದ ನೀರಿಂದ ಅಲ್ಲಿ ಒಂದು ಆ ಕಡೆ ಟ್ಯಾಪ್ ಇದೆ, ಮತ್ತು ಬಟ್ಟೆ ಒಗೆದು ಕಲ್ಲಿದೆ. ಆ ಕಲ್ಲಲ್ಲಿ ನಮ್ಮ ತಾಯಿ ಬಟ್ಟೆ ಒಗಿತಿದ್ರು. ಅಂದರೆ ಇಲ್ಲಿ ಕೆಲವೊಂದು ಬಟ್ಟೆ ಒಗೆ ಕಲ್ಲಿದೆ, ಅಂದರೆ ಒಂದೊಂದು ಬೇರೆ ಬೇರೆ. ಇಲ್ಲಿ ಈ ಪ್ಲೇಸ್ ನಮ್ಮ ತಾಯಿ ಬಟ್ಟೆ ಒಗಿತಿದ್ದದ್ದು. ಅಂದರೆ ಅವರಿಗೆ ಸಪ್ರೇಟಾಗಿ ಇಲ್ಲಿ ಇದಕ್ಕೆ ನೀರು ಬರ್ತಾಯಿತ್ತು, ಇದರಲ್ಲಿ ನೀರು ತುಂಬ್ತಾಯಿತ್ತು. ಇದರಲ್ಲಿ ಅವರು ಬಟ್ಟೆ ಎಲ್ಲ ಒಗಿತಾ ಇದ್ದರು. ಅಂದರೆ ಇಲ್ಲಿ ಬರುವಾಗ ಇದೊಂದು ಹಳೇ ನೆನಪಾಗುತ್ತೆ, ಯಾಕಂದರೆ ನನ್ನ ತಾಯಿ ಬಂದು ಇಲ್ಲೇ ಬಟ್ಟೆ ಒಗಿತಿದ್ರು ಅಂತ. ಅಷ್ಟೇ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಿರೋದಂದರೆ ಇಲ್ಲಿ ನೀವು ಕಾಣ್ತಿರ್ಬೋದು. ಇದು ಏನಂದರೆ ನನ್ನ ಅಜ್ಜ ಎತ್ತಿನ ಗಾಡಿ ಓಡಿಸ್ತಾಯಿದ್ರು ಹಳೆಯ ಕಾಲದಲ್ಲಿ. ನನ್ನ ಅಜ್ಜನ ನೋಡಲಿಲ್ಲ, ಬಟ್ ಎತ್ತಿನ ಗಾಡಿ ಓಡಿಸ್ತಿದ್ರಂತೆ. ಆ ಎತ್ತಿನ ಗಾಡಿ ಓಡಿಸ್ತಿದ್ದ ಇದು 2 ಚಕ್ರ. ಇದೆಲ್ಲಿ ನಿಮಗೆ ನೋಡಲಿಕ್ಕೆ ಸಿಗಲ್ಲ, ಬಟ್ ಆ ಕಡೆ ಅಂದರೆ ಬೇರೆ ಕಡೆ ಎಲ್ಲ ಹೋದರೆ ಇದು ಸಿಗ್ಬೋದು ನಿಮಗೆ. ನೋಡಿ ಯಾವ ಥರ ಇದೆ, 2 ಚಕ್ರ ಇದೆ. ಇದು ಮೊದಲು ಒಳ್ಳೆಯದಿತ್ತು, ಇವಾಗ ಇದು ಇಲ್ಲಿ ಮಳೆ ಎಲ್ಲ ಬಂದು ಹಾಳಾಗಿ ಹೋಗಿ. ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗೋದಂದರೆ, ನೆಕ್ಸ್ಟ್ ಇದು ದನದ ಕೊಟ್ಟಿಗೆ. ಏನಂದರೆ ನೋಡಿ, ಇಲ್ಲಿ ಹಳೆ ಕಾಲದಲ್ಲಿ ದನ ಎಲ್ಲ ಇತ್ತು. ಇದರಲ್ಲಿ ದನ ಇತ್ತು. ಈಗ ಇಲ್ಲಿ ದನ ಇಲ್ಲ, ಬಟ್ ಅದು ಯಾರು, ಸಾರಿ, ಇದು ದನ ಅಲ್ಲ, ಇದು ನಮ್ಮದೇ ಹುಡುಗ. ಇಲ್ಲಿ ದನ ಇತ್ತು ನೋಡ್ತಿರ್ಬೋದು. ಈಗ ಇಲ್ಲಿ ದನ ಇಲ್ಲ, ಬಟ್ ಕಂಡೀಷನ್ ಎಲ್ಲ ಕ್ರಿಟಿಕಲ್ ಆಗಿದೆ ಸ್ವಲ್ಪ. ಇವತ್ತಿನ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇವತ್ತಿನ ವಿಡಿಯೋ ಅಷ್ಟೇನು ಚೆನ್ನಾಗಿ ಆಗಲಿಕ್ಕಿಲ್ಲ, ಯಾಕಂದರೆ ನಾನು ಕನ್ನಡದಲ್ಲಿ ಮಾಡಿದ್ದು. ಫಸ್ಟ್ ಟೈಮ್ ನಾವು ಕನ್ನಡದಲ್ಲಿ ಮಾಡ್ತಿತ್ತು. ತುಳುವಲ್ಲಿ ಮೊನ್ನೆ ಮಾಡಿದ್ದಲ್ಲ, ಅದು ಕೂಡ ಫಸ್ಟ್ ಟೈಮ್ ಮಾಡಿದ್ದು. ಬಟ್ ಸ್ವಲ್ಪ ಅದರಲ್ಲಿ ನಂಗೆ ಕಂಫರ್ಟೇಬಲ್ ಆಗಿ, ಬಟ್ ಕನ್ನಡದಲ್ಲಿ ಒಂದು ಏನಾದರೂ ಟ್ರೈ ಮಾಡುವ ಅಂತ ಮಾಡಿದ್ದು. ಬಟ್ ಅಷ್ಟೇನು ಕ್ಲಿಯಾರಿಟಿಯಾಗಿ ಸಿಗಲಿಕ್ಕಿಲ್ಲ ನಿಮಗೆ, ಆದರೂ ಕೂಡ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಲೈಕ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಲೆವೆಲ್ ಆಗಿ ಬರುತ್ತೆ 100%.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಆ ವಿಡಿಯೋದಲ್ಲಿ ಸಿಗೋಕ್ಕಿಂತ ಮೊದಲು ಒಂದು ಮಾತು ಏನಂದರೆ, ಏನು ಗೊತ್ತಾ, ಎಂಥ ದೊಡ್ಡ ಸತ್ಯವಂತ ವ್ಯಕ್ತಿ ಆದರೂ ಕೂಡ ಹೇಗಿದ್ದೆ ಅನ್ನೋ ಪ್ರಶ್ನೆಗೆ ಚೆನ್ನಾಗಿದ್ದೀನಿ ಅನ್ನೋ ಸುಳ್ಳನ್ನೇ ಹೇಳ್ತಾನೆ.